ಈಗ ಸುಲ್ತಾನ್ಸಿರಿಯ 20 ವರ್ಷಗಳನ್ನು ಪೂರೈಸಿದೆ. ಹೋದ ವರ್ಷದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸೂಚನೆಗಳನ್ನು ಕೊಡಲು ಅನುಭವವಾಗಿ ವಿಚಾರ ಮಾಡ್ತಿದ್ದೀವಿ. ಏನಂತಂದರೆ ಇಂಟೆನ್ಸಿಟಿ ಯಾಕೆ ಪ್ರಾರಂಭವಾಯಿತು, ಅದರ ಮೂಲ ಗುರಿಗಳೇನು, ಇವತ್ತು ನೀವು ನೋಡಿದರೆ ಅವತ್ತಿನ ಪ್ರಾರಂಭ ಮಾಡಿದ ಹಿರಿಯರು ಏನು ವಿಚಾರ ಮಾಡಿದಂತಂದರೆ, ನೌಕರಿ ನಿಮಿತ್ತ ನಾವು ಏನೇನೋ ಮಾಡ್ತಾ ಹೋಗ್ತೀವಿ. ಬಣ್ಣ ಕಟ್ಟಿಸ್ಬೇಕು, ಅದೇ ಒಂದು ನಾವು ಮಾಡಿಕೊಂಡು ಎಲ್ಲೊಂದು ಪಾರ್ಟಿ ಮಾಡಿದೆವು, ಮಾಡಿದೆವು. ಆದರೆ ಕೆಲವು ಕಡೆಯಿಂದ ನಾವು ಬಂದದ್ದು ಈಗ ನಾವು ಸಾಂಪ್ರದಾಯಿಕವಾಗಿ ಬಂದಂಥ ಬಣ್ಣದ ಒಕ್ಕಲಿನ ಯಾಕೆ ಪ್ರೋತ್ಸಾಹಿಸ್ತಾ ಇಲ್ಲ, ಯಾಕೆ ಅದನ್ನು ಉತ್ಸಾಹ ಮಾಡಬೇಕು. ಅವಾಗ ನಾವು ನಿಜವಾಗ್ಲೂ ಸಂಸ್ಕೃತಿಯ ಬೆಳೆಸುವ ಬರ್ತಾ ಇದ್ದೀವಿ ಅಂತ ವಿಚಾರ ಮಾಡಿ ಅವಾಗ ಬೇರೆ ಕೂಡಿ ಹಾಗಾಗಿ ಒಂದು ದಿವಸನ ಪ್ರತ್ಯೇಕವಾಗಿ ನಮ್ಮ ಹಬ್ಬಗಳನ್ನು ತಿಳ್ಕೋಬೇಕು. ಮತ್ತು ಮುಖ್ಯವಾದಂತಂದರೆ ಇವತ್ತಿನ ಜಗತ್ತು ನಾವು ಯಾವ ಕಡೆ ಹೊರಟಿದೆ ಸರಿಯಾಗಿ ದೃಷ್ಟಿಯಲ್ಲಿ ಹೋಗ್ತಾ ಇದೆಯೋ ಇಲ್ಲವೋ, ಅಥವಾ ಏನೋ ತಪ್ಪು ದಾರಿಯಲ್ಲಿ ಅದನ್ನ ವಿಚಾರ ಮಾಡಿ ನಾವು ಸಂಸ್ಕೃತಿ ಅಂತ ಏನಂತೀವಿ ಅದು ಹೇಳ್ತೀವಿ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕಂತ. ಸಂಸ್ಕೃತಿ ಅಂತಂದ್ರೆ ಒಂದು ರೀತಿ ನಾವು ವಿಚಾರ ಮಾಡೋದು ಸಂಪ್ರದಾಯಕ್ಕೆ ಸಂಸ್ಕೃತಿ ಅಂತ ಇತ್ತು. ಆದರೆ ಸಂಸ್ಕೃತಿ ಅಂತ ಸುಸಂಸ್ಕೃತಿ ಮಾಡಿತ್ತು. ಕೇವಲ ಸಂಪ್ರದಾಯ ಬಂದಿದೆಯಾ ಅಂತ ಹೇಳಿ ಅದರ ಮೂಲ ಉದ್ದೇಶವನ್ನು ನಾವು ಅರಿತು ಅದರ ಉದ್ದೇಶವನ್ನೇ ಒಂದು ಮಾಡಿ ಅದು ಹಾಳಾಗುವ ವಿಚಾರ ಇಲ್ಲ. ಒಂದು ಸರಿಯಾದ ವಿಚಾರ ಮಾಡಿ ನಮ್ಮ ಸುಸಂಸ್ಕೃತಿಯನ್ನು ಬೆಳೆಸಬಹುದು. ಇವತ್ತಿನ ಜಗತ್ತಿಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ಹೋಗಿ ಇದನ್ನು ಪ್ರಾರಂಭ ಮಾಡಿದರು. ನನಗೆ ದೊಡ್ಡ ಸಮಯ 15 ನಿಮಿಷ ವ್ಯವಸ್ಥಾಪಕರು 15 ನಿಮಿಷ ಕೊಟ್ಟಿದ್ದಾರೆ. ಆದರೆ ಯಾಕೆ ಸಾಧನೆ ಮಾಡಬೇಕು ನಾನು ಜೊತೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ಇದರ ಉದ್ದೇಶ ಏನಂತಂದ್ರೆ ಜೀವನದಲ್ಲಿ ನಿಜವಾದ ವ್ಯಾಲ್ಯೂಗಳು ಮೌಲ್ಯಗಳು ಯಾವುವು. ಈ ಸದ್ಗುರು ಅಂತೇಳಿ ನಾವು ಫೋನ್ ಮೇಲೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅವರಂತೂ ಹೇಳಿದ್ರು ಯಾವುದಾದ್ರು ಮನೆಯಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತಂದ್ರೆ ಯಾರಿಗೆ ಗೊತ್ತಿದ್ರು. ದೊಡ್ಡ ವ್ಯಕ್ತಿ ಅಂತಂದ್ರೆ ಅವನ ದುಡ್ಡು ಅವನ ಆಸ್ತಿ ಗೊತ್ತಾಗಿಲ್ಲ, ಅವನ ಗುಣ, ಅವನ ಸಮಾಜ ಸೇವೆ, ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಮತ್ತೊಬ್ಬರಿಗೆ ಒಳ್ಳೆಯದರಲ್ಲಿ ಸಂತೋಷ ಪಡೋದು, ನಿಸ್ವಾರ್ಥ ಸೇವೆ, ಇಂಥವರಿಗೆ ದೊಡ್ಡವರಾಗಿದ್ದೀವಿ. ಇವತ್ತು ನಾವು ದೊಡ್ಡವರ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರು ವಿಷಯವಾಗಿ ನೋಡದೇ ಇರಬೇಕು, ದುಡ್ಡು ಜಾಸ್ತಿ ಇರಬೇಕು, ಅಧಿಕಾರ ಜಾಸ್ತಿ ಇರಬೇಕು, ಇಂಥವ್ರು ದೊಡ್ಡ ಬೆಳೆಯೋದು ನಿಜವಾಗ್ಲೂ ಬಹಳ ನಿಜ ಇದೆ. ಇದನ್ನು ನಾವು ಅಂದ್ರೆ ಜೀವನ ನಿಜವಾದ ಮೌಲ್ಯಗಳನ್ನು ಬಿಟ್ಟ ಮೇಲೆ ನಾವು ಏನ್ ದುಡ್ಡು ಮಾಡಿದ್ರು ನಿಜವಾದ ಸುಖ ಏನು ಸಿಗುತ್ತೆ ಅನ್ನೋದನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಒಂದು ಕಥೆ ಗೊತ್ತಾ ಇದೆ, ಸಾಕಷ್ಟು ಹೇಳಿದ್ರು. ಒಬ್ಬ ಮನೆಗೆ ಎಲ್ಲೋ ರಾತ್ರಿ ಒಂದು ಬೀದಿ ದೀಪದ ಪಕ್ಕದಲ್ಲಿ ಏನೋ ಹುಡುಕಾಡ್ತಾ ಇದೆ. ಒಬ್ಬ ಯುವಕ ಬಂದ, ಏನಮ್ಮ ಏನು ಹುಡುಕಾಡ್ತಾ ಇದ್ದೆ ಅಂತ ಕೇಳಿದ. ಏನಪ್ಪ ನಾನು ಊರಲ್ಲಿ ಕಳ್ಕೊಂಡಿದ್ದೀನಿ, ಹುಡುಕಾಡ್ತಾ ಇದ್ದೀನಿ ಅಂತ. ಎಲ್ಲಿ ಕಳ್ಕೊಂಡಿದ್ದೀವ? ಸ್ವಲ್ಪ ತೋರಿಸೋಣ ಅಲ್ಲಿ ಅಂತ ಒಂದು ಕತ್ತಿದ್ದ ಜಗಳ ತೋರಿಸಿದ್ರು. ಮತ್ತೆ ಅಲ್ಲಿ ಕತ್ತಿ ಅಲ್ಲಿ ಕಳ್ಕೊಂಡಿದ್ದೀವಿ, ಯಾಕೆ ಹುಡುಕಾಡ್ತಿದ್ದೆ ಅಂತಂದ್ರೆ
ಈ ಬಾಯಿಗಿಂತ ಪಾಯಿ ಹುಡುಕಾಡ್ತಾ ಇದ್ದೀವಿ. ಅಂದ್ರೆ ಆ ಜೀವನದಲ್ಲಿ ವಿಶ್ವಾಸತ್ವವನ್ನು ಎಲ್ಲಿ ಕಳ್ಕೊಂಡಿದ್ದೀವನ್ನ ಮರೆತು ಹೆಚ್ಚು ದುಡ್ಡು ಗಳಿಸಿದ್ರೆ ಹೆಚ್ಚು ಅಧಿಕಾರವನ್ನು ಸುದ್ದಿ ಪೊಸಿಷನ್ ಅಂತಿರೋ ಕುರ್ಚಿ ಅಂತಿರೋ ಅದಕ್ಕೆ ಇದಕ್ಕೆ ಯಾರು ಯೋಗಿ ಇದ್ದಾರೆ, ಯಾರು ನಾವು ಸರಿಯಾದ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನೋಡ್ತಾ ಇಲ್ಲ ನಾವು. ನೀವು ನಮ್ಮ ಜಾತಿಯವರು ಸಂಬಂಧಿಕ ನೀವು ಅಧಿಕಾರ ನೋಡ್ತಾರೆ. ಆಮೇಲೆ ನಾವು ಎಂಥದ್ದು ಆರಿಸಬೇಕಾಗಿದೆ ಅಂತಂದ್ರೆ ಆ ವ್ಯಕ್ತಿಯಿಂದ ಆ ಆಸನದ ಪ್ರತಿಷ್ಠೆ ಹೆಚ್ಚಾಗುವ ಹೊರತಾಗಿ ಆ ಆಸನದಿಂದ ವ್ಯಕ್ತಿಯ ಪ್ರತಿ ಹೆಚ್ಚಾಗುವಂತಹ ಆಸನ ಇದನ್ನ ನಾವು ಮಾಡ್ತೇವೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರಾದರೂ ಈಗ ಆ ಪೊಸಿಷನ್ ನನಗೆ ಸಿಕ್ಕರೆ ಆ ಆಸನ ನನಗೆ ಸಿಕ್ಕರೆ ನನ್ನ ಪ್ರತಿ ಹೆಚ್ಚಾಗಕ್ಕೆ ಜನ ಜಾಸ್ತಿ. ಇದನ್ನ ನಾವು ಅವ್ರ ತಪ್ಪಲ್ಲ, ಅವ್ರ ಆಸನ ನಮ್ಮ ಪ್ರತಿಫಲ ಬಗ್ಗೆ ಆ ಸಮಾಜಕ್ಕೆ ಹಿತ ಮಾಡ್ತಾ ಇದ್ದೀರೋ ಅಥವಾ ಒಂದು ವ್ಯಕ್ತಿ ಹಿತ ಮಾಡ್ತಾ ಇದ್ದೀವಿ. ಕೇವಲ ಒಂದು ವ್ಯಕ್ತಿಯನ್ನು ನಮ್ಮ ಸಂಬಂಧಿಕ ಹಿತ ಮಾಡಿದರೆ ಏನು ಪ್ರಯೋಜನ? ನಮ್ಮ ಸಮಾಜಕ್ಕೆ ಕೆಲಸ ಮಾಡ್ಕೊಂಡು ನೋಡ್ತಾ ಇದ್ದೀವೋ ಇದನ್ನ ನಾವು ಆಶಿಕೆ. ಅದಕ್ಕೆ ಈ ನಮ್ಮ ದೃಷ್ಟಿಕೋನ ಬದಲಿ ಮಾಡಲಿಕ್ಕೆ ಇದೊಂದು ವೇದಿಕೆ ಅಂತ ಮಾಡಿದ್ದು. ಆಯ್ತು, 20 ವರ್ಷ ಬೆಳೀತಾ ಬಂತು. ಆಮೇಲೆ ಕೆಲವೊಂದು ಇದನ್ನು ಇನ್ನೂ ಹೆಚ್ಚು ಬಳಸಬೇಕಾಗಿತ್ತಲ್ಲ, ಕೇಳಿ ಬರುತ್ತೆ. ನಮ್ಮ ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದು ಬೆಳೆಯಬೇಕಾಗಿತ್ತು. ಇದಕ್ಕೆ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಐತಿ. ಸಾಕಷ್ಟು ಜನ ದುಡ್ಡು ಕೊಡಿದ್ದಾರೆ. ಆದರೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚು ದುಡ್ಡು ತಗೊಂಡ್ರೆ ವಿಷ ಆಗುತ್ತೆ ಅಂತ ನಾವು ಜೀವನದಲ್ಲಿಯೂ ಕಲಿಬೇಕು, ಈ ಸಂಸ್ಥೆಯಲ್ಲಿಯೂ ಕಲಿಬೇಕು. ಅದಕ್ಕೆ ನಾವು ಅದನ್ನ ಇಲ್ಲಿವರೆಗೆ ನಿರಾಕರಿಸಬಾಗಿದ್ದೀವಿ. ನಾವು ಇನ್ನೂ ಸ್ವಲ್ಪ ಬಡವರಾಗಿ ಬದುಕೋಣ ಹೊರತಾಗಿ ಶ್ರೀಮಂತರಾಗಿ ಬೇಡ. ಈ ಸಂಸ್ಥೆಯ ಶ್ರೀಮಂತಿಕೆ ಇರೋದು ನಮ್ಮ ವ್ಯಕ್ತಿಯಲ್ಲಿ ಹೊರತಾಗಿ ವ್ಯಕ್ತಿತ್ವವನ್ನು ಬೆಳೆಸಬೇಕು. ನಾವು ವ್ಯಕ್ತಿಯನ್ನು ಅಷ್ಟೇ ಅಲ್ಲ, ವ್ಯಕ್ತಿತ್ವವನ್ನು ಬೆಳೆಸಬೇಕಾದ್ರೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅಂತ ಬಡವನಾದರೂ ಒಳ್ಳೆಯ ವ್ಯಕ್ತಿ ಆಗಬಹುದು. ಇದನ್ನ ಪಾಲಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಆಮೇಲೆ ಈ ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ವಿಚಾರವನ್ನು ನಮ್ಮ ವ್ಯವಸ್ಥಾಪಕ ಮಂಡಳಿ ಬಹಳ ಪರಿಶ್ರಮ ಪಟ್ಟು ಆಯಿಸ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ಇದು ಆದರೆ ಅವರ ಈ ಕೆಲಸ ಅವರಷ್ಟು ಸುಲಭ ಇಲ್ಲ. ಯಾಕಂತಂದ್ರೆ ಒಂದು ನಾವಿಲ್ಲಿ ಮಾಡ್ಕೊಳ್ಳೋದು ಏನಂದ್ರೆ ಕೆಲಸ ಸಲ ನಾವು ಡಿಸ್ಕಸ್ ಮಾಡ್ಕೊತೀವಿ. ಈ ಮುಂದಿನ ಕಾರ್ಯಕ್ರಮಕ್ಕೆ ಯಾರು ಆರಿಸೋದು ಅಂತ, ಯಾರು ಕರ್ಸೋದು ಕೆಲಸ ಅಗತ್ಯ. ಆದರೂ ಪರವಾಗಿಲ್ಲ, ನಾವು ನೋಡೋದು ಮುಂದಿನ ನಡೆಯುವಾಗ ಸಾಹಿತ್ಯ ಕರ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮ ಓಪಲಿ ಇದಕ್ಕೆ ಮತ್ತಷ್ಟು ಆತಂಕ ಏನಾಗ್ತಾ ಇದೆ ಅಂತಂದ್ರೆ, ಈ ಹುಣ್ಣಿಮೆಗಳು ನಾವು ನಮ್ಮ ಹಬ್ಬಗಳು ಒಂದಿಷ್ಟು ಬಿಟ್ಟು ಒಂದಿಷ್ಟು ಎರಡೇ ದಿವಸ ಬರ್ತಾವೆ. ಯಾರು ಇದನ್ನ ಕೊಟ್ಟರು ಹೊರಗೆ ಮಾಡ್ತೀವಿ ನಾವು ಕೊಡ್ತೇವೆ. ಆಮೇಲೆ ಇವತ್ತು ಆಹಾರಕ್ಕೆ ಅಲ್ಲಿ ಎಷ್ಟು ಪಾರ್ಸಲ್ಗಳು ಮಕ್ಕಳಿಗೆ ಯಾರು ಇದು ನೋಡ್ಕೊಂಡು ನಾವು ಗಳಿಸಿದ್ದು ನಾವು ಕಾಪಾಡೋದು. ಇದು ಬೇಕಾಗಿದೆ. ಇವತ್ತು ನಾವು ಏನಾದರೂ ಸೇವೆ ಮಾಡಿದ್ರೆ ಭಗವದ್ಗೀತೆ ಹೇಳುತ್ತೆ, ಅದು ಪ್ರತಿಫಲವನ್ನು ನಾವು ಅಪೇಕ್ಷೆ ಮಾಡಿದ್ರೆ ಅದು ಸೇವೆ ಅಲ್ಲ. ಇವತ್ತು ಸಮಾಜ ಸೇವೆ ಹೇಳ್ತೀವಿ, ಎಷ್ಟು ಜನ ನಿಜವಾದ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅನ್ನೋದು ನಾ ಹೇಳೋದು ಪ್ರಾಮಾಣಿಕತೆ ಅಂತಂದ್ರೆ ಕೇವಲ ತಿನ್ನೋದಲ್ಲ. ಸಮಾಜ ಸೇವೆಯಲ್ಲಿ ಪ್ರತಿಫಲ ಏನಾದರೂ ಅಪೇಕ್ಷೆ ಮಾಡಿದೆ, ಒಂದು ಓಟ್ ಅಪೇಕ್ಷೆ ಮಾಡಿದೆ, ಕುರ್ಚಿ ಅಪೇಕ್ಷೆ ಮಾಡಿದೆ, ಅದು